ಸೊ ಇವಾಗ ಕಥೆಗೆ ಬಂದ್ವಿ ಅಂತಂದ್ರೆ ಒಂದು ಟ್ರೆಂಡ್ ಅಂತೂ ಶುರುವಾಗಿದೆ. ದೈವಗಳ ಬಗ್ಗೆ ದೇವರುಗಳ ಬಗ್ಗೆ ಸಿನಿಮಾಗಳನ್ನು ತೆಗೆಯೋದು, ಸಿನಿಮಾಗಳನ್ನು ರಿಲೀಸ್ ಮಾಡೋದು. ಪ್ರೇಕ್ಷಕರು ಎಷ್ಟರ ಮಟ್ಟಿಗೆ ಅದನ್ನು ಒಪ್ಕೊಳ್ತಾರೆ, ಎಷ್ಟರ ಮಟ್ಟಿಗೆ ರಿಜೆಕ್ಷನ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋಂಥ ವಿಷಯ. ಸೊ ನಿಮ್ಮ ಒಂದು ಸಿನಿಮಾ ಕೂಡ ಕಾಳಿ ದೇವಿ ಮೇಲೆ ಹೋಗುತ್ತೆ ಅಂತಂದು ನೀವು ಹೇಳ್ತಾ ಇರೋದು. ಸೊ ಅದೇ ಟ್ರೆಂಡ್ನೇ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ, ಅಥವಾ ಎಲ್ಲೋ ಒಂದು ಸಿನಿಮಾದಲ್ಲಿ ಒಂದು ಎಲಿಮೆಂಟಲ್ಲಿ ಕಾಳಿ ದೇವಿ ಬಗ್ಗೆ ನೀವು ಮಾತಾಡ್ತೀರಾ? ಇದು ಎಲ್ಲೋ ಒಂದು ಎಲಿಮೆಂಟಲ್ಲಿ ಬರುತ್ತೆ ಅಷ್ಟೇ. ಈಗ ಹೇಗೆ ಒಂದು ಊರು ಅಂದಮೇಲೆ ಗ್ರಾಮ ದೇವತೆ ನಾನು ಏನು ಹೇಳಿದೆ ಆ ಥರದ್ದು ಒಂದಷ್ಟೇ ಅದು. ತೀರಾ ನಮ್ಮದು ದೇವ್ರ ಮೇಲೇ ಏನು ಸಿನಿಮಾ ನಿಂತಿಲ್ಲ. ಇದೊಂದು ಎಲ್ಲ ಎಲಿಮೆಂಟ್ಸ್ನು ಕೂಡ್ಕೊಂಡು ಬಂದಿದೆ ಅಷ್ಟೇ. ಈಗ ಎಲ್ಲ ಯಾವುದೋ ಒಂದು ಎಲಿಮೆಂಟಿಗೆ ಇದು ಫಿಕ್ಸ್ ಆಗಿಲ್ಲ ಈ ಸಿನಿಮಾ. ಪ್ರತಿಯೊಂದು ಎಲಿಮೆಂಟ್ಸು ಇರುತ್ತೆ. ಪೊಲಿಟಿಕಲ್ ಡ್ರಾಮಾ ಇರ್ಬೋದು, ಸೈನ್ಸ್ ಬಗ್ಗೆ ಇರುತ್ತೆ. ನಾವೀಗ ಏನೇ ಒಂದು ಆಚರಣೆ ಮಾಡಿದ್ರು ಅದನ್ನು ಯಾಕೆ ಮಾಡ್ತಿದ್ವಿ, ಅದು ಕರೆಕ್ಟಾ ಇಲ್ವಾ, ಅದು ಸೈನ್ಸ್ ಪ್ರಕಾರ ಹೋದ್ರೂ ಇದೇನು ಮೂಢನಂಬಿಕೆ ಅಂತಿದ್ದಾರಾ, ಇಲ್ಲ ಅದು ಕರೆಕ್ಟಾಗೇ ಇದೆ, ಹಿರಿಯರು ಇದನ್ನು ಕರೆಕ್ಟಾಗೇ ಮಾಡಿದ್ದಾರೆ, ಇದನ್ನು ನಮ್ಮ ಒಳಿತಕ್ಕೋಸ್ಕರನೇ ಮಾಡಿದ್ದಾರೆ ಅನ್ನೋ ಥರ ಪ್ರತಿಯೊಂದಕ್ಕೂ. ಈಗ ಏನು ನಿಮಗೆ ಓಪನಿಂಗ್ ಶಾಟಲ್ಲೇ ನಿಮಗೊಂದು ಒಂದು ಸೀನ್ ಬರುತ್ತೆ. ಆ ಸೀನ್ ಯಾಕೆ ಬರುತ್ತೆ ಅನ್ನೋದನ್ನು ನಿಮ್ಗೆ ಕೊನೆ ತನಕನೂ ಕಾಯಿಸುತ್ತೆ. ಆಮೇಲೆ ಕೊನೆ ತನಕನೂ ಮೊದಲಿಗೆ ನಿಮಗೆ ಸಿನಿಮಾ ಎಂಟ್ರಾದಾಗ ನಿಮ್ಗೆ ಹುಳ ಬಿಟ್ಟರೆ ಕೊನೆಗೆ ಅದನ್ನು ಕ್ಲಿಯರ್ ಮಾಡಿನೇ ಆಚೆ ಕಳಿಸ್ತೀವಿ. ಓಕೆ. ಸೊ ಈ ಸಿನಿಮಾಗೆ ನಿಮಗೆ ಏನು ಅಪ್ರೋಚ್ ಮಾಡಿದಾಗ, ಈ ಥರ ಪಾತ್ರ ಇದೆ ಮಾಡ್ತೀರಾ ಅಂತ ಅಪ್ರೋಚ್ ಮಾಡಿದಾಗ ಒಂದು ಅಂಶ ಇರುತ್ತೆ. ಬಿಕಾಸ್ ನಾವೇನೇ ಒಂದು ಒಪ್ಕೋಬೇಕು ಅಂತಂದರೆ ನಮ್ಮ ಮನಸ್ಸಿಗೆ ಅದು ತಾಕಬೇಕು. ಓಕೆ, ಇದಿದೆ ಇಲ್ಲಿ, ನಾನು ಇದು ಮಾಡಲೇಬೇಕು ಈ ಕೆಲಸನ ಅಂತ ಅನಿಸ್ಬೇಕು. ಸೊ ಆ ಥರ ನಿಮಗೆ ಸ್ಪಾಕ್ ಕೊಟ್ಟಿದ್ದು ಯಾವುದು ಅಂತ ಒಪ್ಕೊಳ್ಳೋದಕ್ಕೆ? ಒಂದು, ಈ ಪಾತ್ರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಕಥೆನಲ್ಲಿ ಅನ್ನೋದು. ಸೊ ಅವಳು ಇಡೀ ಸಿನಿಮಾದಲ್ಲಿ ಟ್ರಾವೆಲ್ ಆಗ್ತಾಳೆ, ಅವಳನ್ನೆಲ್ಲೂ ಕಟ್ ಮಾಡಿ ಕಥೆ ಮುಂದುವರೆದು ವಾಪಸ್ ಅವಳನ್ನ ಇನ್ಸರ್ಟ್ ಮಾಡೋ ಥರ ಇಲ್ಲ ಅನ್ನೋದು ಒಂದು ನನಗೆ ಸಮಾಧಾನ ಆಯಿತು. ಓಕೆ, ಈ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ. ಇನ್ನೊಂದು, ನನಗೆ ನಮ್ಮ ರೈಟರು ಮತ್ತು ಡೈರೆಕ್ಟರ್ ಹೇಳಿದ್ದು, ಇದರಲ್ಲಿ ಯಾವುದು ಟೈಮ್ ವೇಸ್ಟ್ ಅನ್ನೋ ಥರ ಸೀನ್ಸ್ ಇಲ್ಲ. ಅದೇ ಲವ್ ಟ್ರ್ಯಾಕೇ ತೊಗೊಳಿಬೇಕಿದ್ರೆ ಫಾರ್ವರ್ಡ್ ಮಾಡ್ರಪ್ಪ ಅನ್ನೋ ಥರ ಯಾವುದೂ ಇಲ್ಲ. ಅವರಿಬ್ರದ್ದು ಏನು ಲವ್ ಇದೆಯೋ ಅದು ಕೂಡ ತುಂಬ ಮುದ್ದಾಗಿ ಮುಂದೆ ಹೋಗುತ್ತೆ ಹೊರತು ಎಲ್ಲೂ ನಮಗೆ ಯಾಕಪ್ಪ ಬೇಕಿತ್ತು ಇದು ಅನ್ನೋ ಥರ ಅನಿಸಲ್ಲ. ಸಿಕ್ಕಾಪಡೆ ಆರ್ಗ್ಯಾನಿಕ್ ಆಗಿ ಫ್ರೆಂಡ್ಶಿಪ್ಪಿಂದ ಬೆಳೆಯೋ ಅಂಥ ಒಂದು ಕಥೆ ಇದೆಯಲ್ಲ, ಅದು ನನಗೆ ನಮ್ಮ ಅಪ್ಪ ಅಮ್ಮ ಕೂತು ನೋಡಿದ್ರು ಅವ್ರಿಗೆ ಇಷ್ಟ ಆಗುತ್ತೆ. ಎಲ್ಲರೂ ಕಂಫರ್ಟಬಲ್ ಆಗಿ ಖುಷಿಯಿಂದ ನೋಡೋ ಅಂಥ ಸಿನಿಮಾ ಆಗುತ್ತೆ ಇದು ಅಂತ ನನಗೆ ಅನ್ನಿಸ್ತಲ್ಲ. ಆವಾಗ ನನಗೆ ಖುಷಿ ಆಯಿತು. ಓಕೆ. ಸೊ ಸೀರಿಯಲಿಂದ ಸಿನಿಮಾಗೆ ಬರೋದು, ಎಷ್ಟೊಂದು ಜನ ಬಂದಿರ್ತಾರೆ ಆರ್ಟಿಸ್ಟ್ಗಳು ಸೀರಿಯಲಿಂದ ಸಿನಿಮಾಗೆ ಬಂದು. ಇಲ್ಲಿ ಒಂದಿಷ್ಟು ಜನ ಸಿನಿಮಾ ಕೈ ಹಿಡಿಯುತ್ತೆ, ಒಂದಿಷ್ಟು ಜನರು ಮತ್ತೆ ಸೀರಿಯಲ್ಗೆ ವಾಪಸ್ ಹೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಮಿಸ್ ಮಾಡ್ಕೊಳ್ತಾ ಇರೋದು, ನಾನು ಸೀರಿಯಲ್ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ನಂಗೆ ಸೀರಿಯಲಲ್ಲಿ ಇರಬೇಕಾಗಿತ್ತು, ಸಿನಿಮಾಗೆ ಬಂದುಬಿಟ್ಟು ಎಲ್ಲೋ ಒಂದು ಕಡೆ ತಪ್ಪು ಮಾಡಿಬಿಟ್ನಾ, ಮುಂದೆ ಈ ಸಿನಿಮಾ ಮುಗಿದ್ಮೇಲೆ ನೆಕ್ಸ್ಟ್ ನಾನು ಏನು ಮಾಡಬೇಕು, ಆ ಥರದ್ದು ಒಂದಿಷ್ಟು ಕ್ವೆಶನ್ಸ್ ಏನಾದರೂ ಬಂದಿದ್ದು ಅಂತ ಮನಸ್ಸಲ್ಲಿ? ಆ ಥರ ಕ್ವೆಶನ್ಸ್ ಬಂದಿಲ್ಲ. ನನಗೇನಂದರೆ, ಫಸ್ಟು ನಾನು ಕಾಲಿಟ್ಟಿದ್ದೆ ಟಿ ವಿ ಇಂಡಸ್ಟ್ರಿಗೆ. ಸೊ ಅಲ್ಲಿ ನನಗೆ ಏನೇನು ಇವತ್ತವರೆಗೂ ಕಲ್ತಿದ್ದೀನೋ ಅದೆಲ್ಲ ಬಂದಿರೋದು ಟಿ ವಿಯಿಂದ ಅನ್ನೋ ಒಂದು ಗೌರವ ಇದೆ. ಸೊ ಪ್ಲಸ್ ನನಗೆ ಟಿ ವಿಯಿಂದ ಚಿಕ್ಕ ವಯಸ್ಸಿಂದ ಮಾಡ್ತಿರೋ ಥರ ಫೀಲಿಂಗ್ ಇದೆ ಇವಾಗ. ಸೊ ನನಗೇನೇ ಇಂಡಸ್ಟ್ರಿನಲ್ಲಿ ಫ್ರೆಂಡ್ಸ್ ಇದ್ದರು, ಇವತ್ತು ನನಗೆ ಫ್ಯಾಮಿಲಿ ಅಷ್ಟು ಕ್ಲೋಸ್ ಆಗಿರೋರು ಎಲ್ಲ ಟಿ ವಿ ಇಂಡಸ್ಟ್ರಿಯವರೇ. ಸೊ ಆ ಟಿ ವಿ ಇಂಡಸ್ಟ್ರಿದೊಂದು ಫ್ಯಾಕ್ಟರ್ ನನ್ನಿಂದ ಆಚೆ ಹೋಗಲ್ಲ, ನಾನು ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ. ಬಟ್ ಆ ಮೆಟ್ಲಿಂದ ಇನ್ನೊಂದು ಮೆಟ್ಲು ಹತ್ತಿದ್ದೀನಿ ಅಂತಷ್ಟೇ. ಅದನ್ನು ತೆಗೆದುಹಾಕ್ಬಿಟ್ಟು ನಾನು ಇದು ನೋಡೋಕ್ಕೆ ಆಗಲ್ಲ. ಜನ ನನ್ನ ಕೈ ಹಿಡಿತಾರೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಯಾಕೆಂದರೆ ಇಷ್ಟು ವರ್ಷ ನಾನು ಟಿ ವಿ ವರ್ಲ್ಡಲ್ಲಿದ್ದು ಅಲ್ಲೊಂದು ದೊಡ್ಡ ಹೆಸರು ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೆ, ಸಿಕ್ಕಾಪಡೆ ಟ್ರೈ ಮಾಡ್ತಿದ್ದೆ. ನನಗೆ ಯಾವಾಗಲೂ ಅದು ಯಾಕೋ ಗೊತ್ತಿಲ್ಲ, ಬಟ್ ಸೆಕೆಂಡ್ ಲೀಡ್ ಅನ್ನೋ ಒಂದು ಪಾತ್ರನೇ ಬರೋದು, ಫಸ್ಟ್ ಲೀಡು ಬರ್ತಿರ್ಲಿಲ್ಲ. ಆ್ಯಂಡ್ ನಾನು ಎಷ್ಟು ಜನನ ಪ್ರಶ್ನೆ ಮಾಡಿದ್ದೀನಿ, ಯಾಕೆ ನನಗೆ ಆ್ಯಕ್ಟಿಂಗ್ ಬರಲ್ಲ ಅಂತನಾ ಅಥವಾ ಲುಕ್ಸ್ ಇಲ್ಲ ಅಂತನಾ, ಇಷ್ಟು ವರ್ಷ ಇದ್ದು ಇಷ್ಟು ಸೀರಿಯಲ್ಸ್ಗಳು ಮಾಡಿ ನನಗೆ ಯಾಕೆ ಅದು ಸಿಗ್ತಿಲ್ಲ ಅನ್ನೋದೊಂದು ಕೊರೀತಾ ಇತ್ತು. ಬಟ್ ನನ್ನ ಕಾನ್ಷಿಯಸ್ನೆಸ್ ಎಲ್ಲ ಅಲ್ಲೇ ಇತ್ತು, ಇದನ್ನು ನಾನು ಸಾಧಿಸಬೇಕು ಅಂತ ಟೈಮಲ್ಲಿ ನನಗೆ ಸಿನಿಮಾಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ವಿತ್ ಲೀಡ್ ರೋಲ್ಸ್ ಆ್ಯಂಡ್ ಇಷ್ಟು ಇಂಪಾರ್ಟೆಂಟ್ ರೋಲ್ಸ್ ಇರೋದು, ಅದು ನನ್ನ ಮೈಂಡ್ ಬ್ಲಾಕ್ ಅಂತಲೇ ನನಗನ್ಸುತ್ತೆ. ನಾನು ಎಷ್ಟು ಅಲ್ಲಿ ಏನು ಸಿಗ್ತಿಲ್ಲ ಅಂತ ಫೋಕಸ್ ಮಾಡ್ತಿದ್ನೋ, ಈ ಕಡೆಯಿಂದ ಅದೆಲ್ಲ ನನಗೆ ನೆರವೇರಂಗಾಯಿತು. ಸೊ ಜನ ನನ್ನ ಕೈ ಹಿಡಿತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಸಿನಿಮಾನೇ ನನ್ನ ಕೈ ಹಿಡಿದಿದೆ ಅನ್ನೋ ನನಗೊಂದು ಫೀಲಿಂಗ್. ಆ ಒಂದು ಕೊರತಲ್ಲೇನಿತ್ತೋ ಇಲ್ಲಿ ನನಗೆ ಸಮಾಧಾನ ಸಿಗ್ತಿದೆ. ಓಕೆ. ಬಾಂಡಿಂಗ್ ವಿಷಯಕ್ಕೆ ಬಂದರೆ ನಿಮಗೆ ಸೀರಿಯಲಲ್ಲಿ ಜಾಸ್ತಿ ಬಾಂಡಿಂಗ್ ಅಂತ ಅನ್ಸುತ್ತಾ, ಅಥವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ ನೀವೇನು ಕೆಲಸ ಮಾಡ್ತಿದ್ದೀರಲ್ಲ ಆ ಟೀಮ್ ಜೊತೆ ಜಾಸ್ತಿ ಬಾಂಡಿಂಗ್ ಇಟ್ಕೊಳ್ಳೋದು ಅನ್ಸುತ್ತಾ? ಸೀರಿಯಲಲ್ಲೇ
ನೋಡಿ ಎಷ್ಟು ದಿವಸ ನೀವು ಅವರು ಅವ್ರ ರಂಗಭೂಮಿಯಿಂದ ಬಂದಿರೋರಲ್ವಾ, ಅವರು ಎಷ್ಟು ವರ್ಷ ಅದೇ ಟೀಮ್ ಜೊತೆ ಓಡಾಡಿರ್ತಾರೆ ಇರ್ಬೋದು. ಹೌದು ಹೌದು, ಅದ್ರಲ್ಲಿ ಬಾಂಡಿಂಗ್ ಇರುತ್ತೆ, ಸಿನಿಮಾದಲ್ಲೂ ಬಾಂಡಿಂಗ್ ಇರುತ್ತೆ. ಏನಂದ್ರೆ ಸಿನಿಮಾ ಆಗಿದ ತಕ್ಷಣ ನಮಗೂ ಅವ್ರಿಗೂ ಸಂಬಂಧ ಇಲ್ಲದೆ ಇರೋ ಥರ ಇದ್ರೆ ಪಕ್ಕ ಸಿನಿಮಾನು ಒಂದು ಒಳ್ಳೆ ಬಾಂಡಿಂಗೇ ಇರುತ್ತೆ. ಇವ್ರ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ಅಂತ ಆಯ್ತು ನಿಮ್ಗೆ ಅಲ್ವಾ? ಅದನ್ನ ಕಂಟಿನ್ಯೂ ಮಾಡ್ತಾರೆ ಅವರು ಅಂತ ಆಯ್ತು. ಓಕೆ, ಸಿನಿಮಾ ಮುಗಿದ್ಮೇಲೂ, ಪ್ರಮೋಷನ್ ಮುಗಿದ್ಮೇಲೆ, ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಮತ್ತೆ ಇನ್ನು ಎರಡನೇ ಸಿನಿಮಾಗೆ ಅದೇ ಹೇಳ್ತಾ ಇದ್ದೆ, ಇನ್ನೊಂದು ಇಬ್ರು ಕಾಂಬಿನೇಷನ್ ಅಲ್ಲಿ ಇವ್ರ ರಿಕ್ವೈರ್ಮೆಂಟ್ ಇರೋ ಹಂಗೆ ಒಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಒಂದು ರೊಮ್ಯಾಂಟಿಕ್ ಆದ್ರೆ ಫ್ರೀ ಆಗಿ ಮಾಡ್ತಾರ ಮನಾಲಿಗೆ ಅಡ್ಜಸ್ಟ್ ಆಗ್ತಾರೆ. ಮನಾಲಿ ಸ್ನೋ ಬೇಕು ಒಟ್ಟು ಅವರಿಗೆ. ಸ್ಕ್ರಿಪ್ಟ್ ಏನು ಕೇಳುತ್ತೋ ಅದನ್ನ ಮಾಡೋಣ. ಈಗೆಲ್ಲ CG ಎಲ್ಲ ತುಂಬಾ ಚೆನ್ನಾಗಿ ಬೆಳೆದಿದೆ. ಅದಂತೂ ಅವ್ರದ್ದೆಲ್ಲ ಕೆಲಸ ತೋರಿಸ್ಬೇಕು ಅನ್ನೋದು ನಿಮ್ಮ ಒಂದು ಅಂಥವ್ರಿಗೂ ಸ್ವಲ್ಪ ಕೆಲಸ. ಓಕೆ, ಸೊ ಸಿನಿಮಾ ಇಂಡಸ್ಟ್ರಿಗೆ ಬಂದಿರೋವಂಥದ್ದು ಇದು ಮೊದಲನೇ ಸಿನಿಮಾ ಹೀರೋ ಆಗಿ ನೀವು ಮಾಡ್ತಾ ಇರೋದು. ಇದಕ್ಕೂ ಮುಂಚೆ ಕೆರೆಬೇಟೆಯಲ್ಲಿ ನಿಮ್ದೊಂದು ಪಾತ್ರ, ಅದು ಸಿಕ್ಕಾಪಟ್ಟೆ ಟಾಕ್ ಆಗಿತ್ತು, ಕೆರೆಬೇಟೆ ಸಿನಿಮಾ ಕೂಡ. ಸೊ ಒಂದು ನಿಮ್ಮನ್ನು ಅಲ್ಲಿ ನೋಡಿಬಿಟ್ಟು ಈಗ ಹೀರೋ ಆಗಿ ನಿಮ್ಮನ್ನು ನೋಡುವಂತಹ ಜನಗಳಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಇವ್ರು ಯಾವ ಥರ ಮಾಡ್ತಾರೆ ಅನ್ನುವಂಥದ್ದು. ನೀವು ಯಾವ ಥರ ಹೀರೋ ಆಗಿ ನೀವು ಪೋರ್ಟ್ರೇ ಆಗ್ತೀರಾ ಜನಗಳ ಮುಂದೆ ಅನ್ನೋದು. ಸೊ ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಒಂದು ಸಪೋರ್ಟಿಂಗ್ ರೋಲ್ ಮಾಡೋದಕ್ಕೂ, ಒಂದು ಹೀರೋ ಆಗಿ ರೋಲ್ ಪ್ಲೇ ಮಾಡೋದಕ್ಕೂ? ಈಗ ಸಪೋರ್ಟಿಂಗ್ ರೋಲ್ ಮಾಡಬೇಕಾದ್ರೆ ಅಷ್ಟೊಂದು ಏನು ಕಷ್ಟ ಇರಲ್ಲ. ಅಂದರೆ ನನ್ನ ಕ್ಯಾರೆಕ್ಟ್ರು ಅಂಥ ಕಷ್ಟದ್ದೇನು ಇರಲಿಲ್ಲ. ಅದು ನಾರ್ಮಲ್ ಒಬ್ಬ SI ಕ್ಯಾರೆಕ್ಟರ್ ಇತ್ತು, ಅಂಥ ಚಾಲೆಂಜಿಂಗ್ ಏನು ಇರಲಿಲ್ಲ. ಬಟ್ ಈಗ ಇಲ್ಲಿ ಹೀರೋ ಆಗಿ ಬಂದಮೇಲೆ ಪ್ರತಿಯೊಂದು ಚಾಲೆಂಜಸ್ ಇರುತ್ತೆ. ಒಬ್ಬ ಫೈಟ್ ಕೂಡ ಮಾಡಬೇಕಾಗುತ್ತೆ, ಡ್ಯಾನ್ಸ್ ಮಾಡಬೇಕಾಗುತ್ತೆ, ನಾನು ಆ್ಯಕ್ಟಿಂಗ್ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಬೇಕಾಗತ್ತೆ, ಪ್ರತಿಯೊಂದ್ರ ಮೇಲೂ ಫೋಕಸ್ ಮಾಡಬೇಕಾಗತ್ತೆ. ಸೊ ಅದು ಒಂಥರ ಚಾಲೆಂಜೇ ಆಗಿತ್ತು. ಸೊ ನಾನೇನು ಮಾಡಿದೆ, ಇದು ಪ್ರಿಯರಾಗಿ ಸಿನಿಮಾ ಶೂಟ್ ಪ್ರಿಯರೇ ಪ್ರತಿಯೊಂದು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೆ. ಈಗ ಸಿನಿಮಾ ರಂಗಭೂಮಿಯಿಂದ ಬಂದರೂ ಕೂಡ ಸಿನಿಮಾ ಆ್ಯಕ್ಟಿಂಗ್ಸೇ ಸ್ವಲ್ಪ ಬೇರೆ ಥರ ಇರುತ್ತೆ. ಸೊ ಅದಕ್ಕಂತಾನೆ ವರ್ಕ್ಶಾಪ್ಸ್ ಮಾಡಿ, ಸದಾಶಿವ್ ನೀನಾ ಸಂಸಾರ ಹತ್ರ ಒಂದು 25 ಡೇಸ್ ವರ್ಕ್ಶಾಪ್ಸ್ ಮಾಡಿ, ಅಲ್ಲಿ ಸಿನಿಮಾ ಅಂದರೆ ಈ ಥರ ಓವರಾಗಿ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡೋಕ್ಕಾಗಲ್ಲ ನಾವು. ಅದನ್ನೆಲ್ಲನೂ ಕಲ್ತ್ಕೊಳ್ತಾ ಜೊತೆಯಲ್ಲಿ ಫೈಟಿಗೆ ಏನು ಪ್ರಿಪ್ರೇಷನ್ ಬೇಕು, ಒಂದು 6 ಮಂತ್ಸ್ ಪ್ರಿಯರಾಗಿ ಹೋಗಿ ಯಾವ ಥರ ಕಿಕ್ಸ್ ಮಾಡಬೇಕು, ಯಾವ ಥರ ಪಂಚಸ್ ಮಾಡಬೇಕು, ಇದನ್ನೆಲ್ಲ ಪ್ರಾಕ್ಟೀಸ್ ತೊಗೊಂಡು. ಈಗ ಜಾತ್ರೆ ಸಾಂಗ್ ಬಂತು, ಡ್ಯಾನ್ಸೇ ಬರದೇ ಇರೋ ನಾನು ಆ ಸಾಂಗ್ಗೆ ಪ್ರಿಪ್ರೇಷನ್ ಮಾಡಿಕೊಟ್ಟು, ರಘು ಮಾಸ್ಟರ್ ಇಲ್ಲ ಮಾಡ್ಬೋದು, ನೀವು ಮಾಡ್ಬೋದು ಸರ್, ಮಾಡಿ ಆರಾಮಾಗಿ ಮಾಡಿ, ಅವರೆಲ್ಲರೂ ಪುಷ್ಷು. ಮತ್ತು ಫೈಟರ್ಸು, ಶೂಟಿಂಗ್ ಸ್ಪಾಟಲ್ಲಿ ಫೈಟರ್ಸು ಅವ್ರ ಪುಷ್ ನನಗೆ ತುಂಬಾ ಕಾನ್ಷಿಯಸ್ ಇತ್ತು. ಫಸ್ಟ್ ಟೈಮು ಸಿನಿಮಾದಲ್ಲಿ ನಾನು ಫೈಟ್ ಮಾಡ್ತಾಯಿದ್ದೀನಿ ಅಂದಾಗ ಸ್ವಲ್ಪ ಭಯನೇ ಇತ್ತು. ಅದರಲ್ಲಿ ಜೊತೆಲಿ ಆಡಿಯನ್ಸ್ ಕೂಡ ಇದ್ರು ಜೊತೆಲಿ, ಅಯ್ಯೋ ಇವರು ನೋಡ್ತಾ ಇದ್ದಾರೆ, ಒಂದು ಕಡೆ ಫೈಟು ಏನಾದರೂ ನಾನು ಮಿಸ್ಟೇಕ್ ಮಾಡಿದ್ರೆ ಅವ್ರು ಸುಮ್ಮನೆ ಬೀಳ್ತಾನೆ ಇರ್ತಾರೆ ಪಾಪ ಫೈಟರ್ಸ್. ನಮಗಿಂತ ಜಾಸ್ತಿ ಹೀರೋಗಳಿಗಿಂತ ಜಾಸ್ತಿ ಫೈಟರ್ಸ್ದೇ ಶ್ರಮ ಜಾಸ್ತಿ ಇರುತ್ತೆ. ಬಟ್ ನಾನು ಮಾಡೋ ತಪ್ಪಿಗೆ ಅವ್ರು ಸುಮ್ಮನೆ ಬೀಳ್ತಾನೆ ಇರ್ತಾರೆ. ಬಟ್ ಅವರು ಆ ಥರ ಅಂದ್ಕೊಳ್ಳಿಲ್ಲ. ಅವರು ಫೈಟರ್ಸ್ ಎಲ್ಲನೂ ನಮಗೆ ಸಪೋರ್ಟ್ ಮಾಡಿ, ಇಲ್ಲ ಸರ್ ಮಾಡಿ ಆರಾಮಾಗಿ ಆಗುತ್ತೆ, ಒಂದೇ ಟೈಮ್ ಸ್ವಲ್ಪ ಯೋಚನೆ ಮಾಡಿ ಆರಾಮಾಗಿ ಧೈರ್ಯ ತೊಗೊಂಡು ಮಾಡಿಬಿಡಿ ಅಂತ ಅವ್ರು ಕೊಟ್ಟಿದ್ದು. ಇದಕ್ಕೆ ಹೋಗ್ತಾ ನೆಕ್ಸ್ಟ್ ಫೈಟಿಗೆಲ್ಲ ಸ್ವಲ್ಪ ಈಸಿ ಆಗ್ತಾನೆ ಬಂತು. ಸೊ ಹಾಗೆ ನೀವು ಟ್ರೈನ್ ಮಾಡಿಕೊಂಡ್ರೆ ನಿಮ್ಮನ್ನು ನೀವು? ಹೌದು, ಆ ಥರ ಟ್ರೈನ್ ಮಾಡಿಕೊಂಡು ಈ ಸಿನಿಮಾಗೆ ಪ್ರಿಪೇರ್ ಆಗಿ. ಸೊ ಒಂದು ಹೀರೋ ಆಗೋಕ್ಕೆ ಏನೇನೆಲ್ಲ ನೀವು ಕಲ್ಕೋಬೇಕು ಎಲ್ಲ ಕಲ್ಕೊಂಡು ನೀವು ಹೀರೋ ಆಗಿದ್ದೀರಾ ಅಂತ. ಸೊ ನೀವು ತುಂಬ ಎಂಜಾಯ್ ಮಾಡುವಂಥದ್ದು ಯಾವುದು ಆ್ಯಸ್ ಅ ಹೀರೋ? ನೀವು ಫೈಟಿಂಗ್ ಇಷ್ಟ ಆಗುತ್ತೋ, ಡೈಲಾಗ್ ಡೆಲಿವರಿ ಇಷ್ಟ ಆಗುತ್ತೋ, ರೊಮ್ಯಾಂಟಿಕ್ ಸೀನ್ ಮಾಡೋದು ಇಷ್ಟ ಆಗುತ್ತೋ? ನಂಗೆ ಡೈಲಾಗ್ಸ್ ಇಷ್ಟ ಆಗುತ್ತೆ, ಮತ್ತು ಫೈಟ್ ಕೂಡ ಅಷ್ಟೇ ಇಷ್ಟ ಆಗುತ್ತೆ. ಸೊ ನಾನು ಡೈರೆಕ್ಟರ್ ಹತ್ರ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು, ಸ್ಕ್ರಿಪ್ಟ್ ರೆಡಿ ಇದೆ, ಕತೆ ರೆಡಿ ಇದೆ, ಪ್ರೊಡ್ಯೂಸರ್ ವಿಷಯಕ್ಕೆ ಒಂದು ಸ್ವಲ್ಪ ಅವರು ಸ್ಟ್ರಗಲ್ ಮಾಡಬೇಕಾಯಿತು ಅಂತ ಹೇಳಿದರು. ಅವಾಗ ನೀವು ಹೇಳಿದ್ದು ನಿಮ್ಮ ಒಂದು ಟೀಮ್ನ ನೀವು ಮಾಡಿಕೊಂಡು. ಸೊ ಅದೆಲ್ಲ ಯಾವ ಥರ ಪ್ರೋಸೆಸ್ ಆಯಿತು ಅಂತ? ಈಗ ನೋಡಿ, ನನಗೆ ಗೊತ್ತಿತ್ತು ನಾನು ಯಾರೂ ಅಲ್ಲ, ನನಗೆ ಯಾಕೆ ಬೇರೆಯವ್ರು ಯಾರೋ ಯಾಕೆ ಬಂದು ನನ್ನ ಪ್ರೊಡ್ಯೂಸ್ ಮಾಡಬೇಕು. ಈಗ ಗೊತ್ತಿದೆ, ರಿಯಾಲಿಟಿ ಗೊತ್ತಿದೆ ನನಗೆ. ಈಗ ನಾನು ಏನೂ ಅಲ್ಲ, ನಾನು ಏನು ಪ್ರೂವ್ನು ಮಾಡ್ಕೊಳ್ಳಿಲ್ಲ, ಇನ್ನು ಮಾಡ್ತಿರೋದೇ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳಷ್ಟೇ. ಅದೇ ರೀತಿಯಲ್ಲಿ ಕೆರೆಬೇಟೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ 6 o'clock ಆದಮೇಲೆ ನಾನು ಸತೀಶ್ ಅಣ್ಣ ಇಬ್ಬರು ವಾಕ್ ಹೋಗ್ತಿದ್ವಿ, ಊಟ ಮಾಡಿ ಸೆಟ್ ಊಟ ಆದಮೇಲೆ ವಾಕ್ ಹೋಗ್ತಿದ್ವಿ. ನಮ್ದೇನಂದರೆ ಬರೀ ಅದೇ ಮಾತಿರುತ್ತೆ, ಏನು ಅಣ್ಣ ನೀನು ಯಾವ ಥರ ಮಾಡ್ಕೊಂಡಿದ್ಯಾ, ಸ್ಕ್ರಿಪ್ಟು ಏನು ಮಾಡಿದ್ಯಾ, ಆಮೇಲೆ ನಿನಗೆ ಯಾರಾದರೂ ಡೈರೆಕ್ಟರ್ಸ್ ಗೊತ್ತಿದ್ದಾರಾ, ನನ್ನ ಹೆಸರು ಹೇಳು, ನನ್ನ ಫೋಟೋಸ್ ಕಳಿಸು, ಅವ್ರಿಗೂ ಹೇಳು, ಸ್ವಲ್ಪ ನಂಗೆ ಚಾನ್ಸ್ ಕೊಡ್ಸೋಣ, ಹಂಗೆ ಹಿಂಗೇನು ಮಾತಾಡ್ತಾ ಇದ್ವಿ. ಜೊತೆಗೆ ಅವ್ರದ್ದು ಒಂದಷ್ಟು ಸ್ಕ್ರಿಪ್ಟ್ಸ್ಗಳು ಹೇಳ್ತಿದ್ರು, ನಡಿಬೇಕಾದ್ರೆ ಸುಮ್ಮನೆ ಹೋಗೋದಿಲ್ಲ ನಾವು. ಅವರು ಒಂದು 4-5 ಸ್ಕ್ರಿಪ್ಟ್ ಹೇಳಿದರು ನನಗೆ. ಬಟ್ ನಮಗೆ ನಮ್ಮ ಹತ್ರ ಇರೋ ನಾನು ಕೂಡಿಸ್ಬಲ್ಲೋ ಒಂದು ಅಮೌಂಟಿಗೆ ಇದೊಂದು ಸಿನಿಮಾ ಮಾಡ್ಬೋದು ಅನ್ನೋ ಇದಕ್ಕೆ, ಅಣ್ಣ ಈ ಸಿನಿಮಾನ ಮಾಡೋಣ, ಅದನ್ನು ಡೆವಲಪ್ ಮಾಡೋಕ್ಕೆ ಶುರು ಮಾಡೋಣ. ಸೊ ಅದಾದಮೇಲೆ ರೂಮ್ ಮಾಡಿಕೊಂಡು 2023 ನಾವು ಶುರು ಮಾಡಿದ್ದು ಸ್ಕ್ರಿಪ್ಟ್ ವರ್ಕ್ನ. ಒಂದು
ಒಂದು 13 ವರ್ಷನ್ಸ್ನ ಚೇಂಜ್ ಮಾಡಿದ್ದೀವಿ. ಚೇಂಜ್ ಮಾಡಿ ಈಗಿನ ಸಂದರ್ಭಕ್ಕೆ ಈಗಿನ ಏನು ಟ್ರೆಂಡ್ ಇದೆ, ಹೊಸ್ದಾಗಿ ಯಾವ ಥರ ಜನ ಕೇಳ್ತಾ ಇದ್ದಾರೆ, ಅದೆಲ್ಲ ಎಲಿಮೆಂಟ್ಸ್ನೂ ಆ್ಯಡ್ ಮಾಡಿಕೊಂಡು ಈ ಸಿನಿಮಾ 13th ವರ್ಷನ ನಾವು ಶೂಟ್ ಮಾಡೋಕ್ಕೆ ಬಂದ್ವಿ. ಆಮೇಲೆ ದುಡ್ಡು ಯಾರು ಹಾಕಬೇಕು, ನಾವು ಹಾಕಬೇಕು ಅಂತ ನನಗೆ ಗೊತ್ತಾಯಿತು. ನಾನು ಹಾಕಬೇಕು, ಜೊತೆಲಿ ನನ್ನ ಫ್ರೆಂಡ್ಸು ಕೂಡ ನನಗೆ ಸಪೋರ್ಟ್ ಇರ್ತಾರೆ ಅಂತ ಅವರು ಹೇಳಿದ್ರು. ಸೊ ಈಗ ಇದೊಂಥರ ಬಿಸ್ನೆಸ್ಸಿಗೆ ಯಾವ ಥರ ಇನ್ವೆಸ್ಟ್ಮೆಂಟ್ ಇರುತ್ತೋ, ಒಂದು ಏನಾದರೂ ಒಂದು ಮಾಡೋದಕ್ಕೆ ಮುಂಚೆ ಈಗ ಎಜುಕೇಷನ್ಗೆ ಆಗಲಿ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದಾಗೆ ನಮ್ಗೆ ಆ ಎಜುಕೇಷನ್ ಸಿಗುತ್ತೆ ಅನ್ನೋ ಥರ ನಾನು ಈ ಥರ ಪ್ಲ್ಯಾನ್ ಮಾಡಿ ಓಕೆ ನನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾನು ಇದೊಂದು ಸಣ್ಣ ಇನ್ವೆಸ್ಟ್ಮೆಂಟ್ ಥರ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ನಾನು ಅದಕ್ಕೆ ಏನು 100% ಬೇಕಾದ್ರೂ ಹಾಕಿರ್ತೀನಿ. ಇದರಿಂದ ನನಗೆ ಒಂದಷ್ಟು ಆಪರ್ಚುನಿಟೀಸ್ ಬರಬೇಕು ಅನ್ನೋ ಕಾರಣಕ್ಕೆ ಈ ಥರ ಮಾಡ್ತೀನಿ. ಓಕೆ, ಸೊ ಒಂದು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಸಿನಿಮಾ ರೆಡಿ ಆಗುತ್ತೆ, ರಿಲೀಸ್ಗೆ ರೆಡಿ ಆಗಿದೆ ಸಿನಿಮಾ. ಸೊ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು, ಅಟ್ ದ ಸೇಮ್ ಟೈಮ್ ಸಿನಿಮಾ ಜನಗಳಿಗೆ ಮುಟ್ಟಬೇಕು ಅನ್ನೋದು ಇರುತ್ತೆ. ಸೊ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಈ ಸಿನಿಮಾ ಬಗ್ಗೆ? ನಮಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ, ಬಟ್ ನಾವು ಆದಷ್ಟು ರೀಚ್ ಮಾಡಿಸೋದಂತೂ ಪ್ರಯತ್ನದಲ್ಲೇ ಇದ್ದೀವಿ. ನಾವು ಏನು ದೊಡ್ಡದಾಗಿ ರಿಲೀಸ್ ಕೂಡ ಮಾಡ್ತಿಲ್ಲ, ಅಂದರೆ ಜಾಸ್ತಿ ಥಿಯೇಟರ್ಸಲ್ಲಿ ಕೂಡ ರಿಲೀಸ್ ಮಾಡ್ತಿಲ್ಲ. ಈಗ ನನಗೂ ರಿಯಾಲಿಟಿ ಗೊತ್ತಿದೆ, ಈಗ ನಾನು ಹೊಸಬ ಆಗಿರೋದ್ರಿಂದ ನನ್ನ ಎಲ್ಲರೂ ನೋಡೋಕ್ಕೆ ಬರಬೇಕು ಅಂತ ಏನಿಲ್ಲ. ನಾನೀಗ 100 ಸಿನಿಮಾ ರಿಲೀಸ್ ಮಾಡೋದು ದೊಡ್ಡ ವಿಷಯ ಆಗಲ್ಲ. ಮಾಡಿದ್ಮೇಲೆ ಅಲ್ಲಿ ಖಾಲಿ ಓಡಿದ್ರೆ ಅದರಷ್ಟು ಬ್ಯಾಡ್ ಇಂಪ್ಯಾಕ್ಟ್ ಇನ್ನೊಂದಿರಲ್ಲ. ಸೊ ಯಾಕಂದರೆ ನಾನು 100 ಕಡೆನೂ ಹೋಗಿರಲ್ಲ, ನಮ್ಮ ಜನ ನಮ್ಮನ್ನು ಕೈ ಹಿಡಿದೆ ಬಿಡ್ತಾರೆ ಅನ್ನೋ ಥರ ಅಲ್ಲ. ಬಟ್ ನಾವು ಅಲ್ಲೆಲ್ಲ ಹೋಗಿ ಮುಟ್ಸಿರಲ್ಲ ಜನಕ್ಕೆ. ಈಗಲೂ ಎಷ್ಟೊಂದು ಜನಕ್ಕೆ ಟೈಟ್ಲ್ ಕೂಡ ಗೊತ್ತಿರಲ್ಲ. ಬಟ್ ನಾವು ಅದನ್ನು ರೀಚ್ ಮಾಡಿಸೋದು ಎಷ್ಟು ಕಡೆಗೆ ನಾನು ರೀಚ್ ಮಾಡಿಸ್ಬೋದು ಅಷ್ಟು ಕಡೆ ನಾನು ಥಿಯೇಟರ್ ರಿಲೀಸ್ ಮಾಡಿಕೊಂಡು ಅಲ್ಲಿ ಚೆನ್ನಾಗಿ ಹೋದರೆ ಆಟೋಮೆಟಿಕ್ಕಾಗಿ ಎಲ್ಲ ಕಡೆ ಓಡುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಈ ಸಣ್ಣದಾಗೆ ರಿಲೀಸ್ ಮಾಡಿ ಅಲ್ಲಿಗೆಲ್ಲ ಕಡೆ, ಈಗ ಒಂದು ಥಿಯೇಟ್ರ್ ನಾವು ಒಂದು 10 ಕಡೆ ಥಿಯೇಟರ್ ಅಂದರೆ ಕೂಡ ಆ 10 ಕಡೆಗೂ ನಾನು ಹೋಗಿರಬೇಕು. ನಾನು ಹೋಗಿ ಅಲ್ಲಿ ಪ್ರಚಾರ ಮಾಡಿರಬೇಕು, ಅಲ್ಲಿನ ಜನಕ್ಕೆ ರೋಣ ಅನ್ನೋ ಸಿನಿಮಾ ಬರ್ತಿದೆ ಅನ್ನೋದು ಗೊತ್ತಿರಬೇಕು, ನನ್ನ ಪ್ರಾಡಕ್ಟ್ ಏನಿದೆ ಅಂತ ನಮ್ಮ ಟ್ರೈಲರ್ನ ತೋರಿಸಿರ್ಬೇಕು ಅವ್ರಿಗೆ. ಸೊ ಇದೆಲ್ಲ ಮಾಡಿದಾಗ ಅವ್ರು ನನ್ನ ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಕನ್ನಡ ಜನತೆ ಈಗೆಲ್ಲ ನೋಡ್ಕೊಂಬರ್ತಿದ್ರೆ ಒಳ್ಳೆ ಕಂಟೆಂಟಿಗೆ, ಅದು ಹೊಸಬ್ರಾಗಿರಲಿ ಹಳಬ್ರಾಗಿರಲಿ ಗೆಲ್ಸ್ಕೊಂಡೇ ಬಂದಿದ್ದಾರೆ. ಅದೇ ಥರ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ, ಅದನ್ನು ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಓಕೆ, ಸೊ ಇಬ್ಬರು ಒಂದೇ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಮಾಡ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಒಂದಿಷ್ಟು ಎಕ್ಸ್ಚೇಂಜ್ ಆಗಿರುತ್ತೆ, ಟಾಕ್ಸ್ ಆಗಿರ್ಬೋದು, ಆಮೇಲೆ ಒಂದಿಷ್ಟು ಒಪಿನಿಯನ್ ಆಗಿರ್ಬೋದು, ಅವ್ರ ಬಗ್ಗೆ ನಿಮಗೆ ಹತ್ರ ಹೇಳ್ಕೊಂಡಿರೋ ಆ ಥರದ್ದು ಏನಾದರೂ ಆಗಿದೆಯಾ ಸೆಟ್ಟಲ್ಲಿ? ಐ ಮೀನ್ ಇವ್ರ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಂಡಿರೋದು, ನಿಮ್ಮ ಬಗ್ಗೆ ಇವ್ರ ಹತ್ರ ಹೇಳ್ಕೊಂಡಿರೋದು, ನೀವು ಒಪಿನಿಯನ್ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದು, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರೋದು, ಆ ಥರದ್ದು ಏನಾದರೂ ಕಾನ್ವರ್ಸೇಷನ್ಸ್? ಅದೇನು ಆಗಿಲ್ವಾ? ಒಬ್ರನ್ನೊಬ್ರು ಟ್ರೈ ಮಾಡೇ ಇಲ್ಲ ಅರ್ಥ ಮಾಡ್ಕೊಳಕ್ಕೆ. ಟ್ರೈ ಮಾಡೇ ಇಲ್ಲ? ಇಲ್ಲ. ಓಕೆ, ಸೊ ಇವಾಗ ಒಂದು ಸ್ವಲ್ಪ ಟ್ರೈ ಮಾಡೋಣ. ಇವ್ರು ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಸಿಕ್ಕಾಪಟ್ಟೆ ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಬಂದು ಕೊಡ್ತಾರೆ ಅಥವಾ ಸಿಂಪಲ್ ಆಗಿರ್ತಾರೆ ಅಂತ? ಅವ್ರು ಏನೇನು ಮೇಕಪ್ಪಿಗೆ ಏನೇನು ಯೂಸ್ ಮಾಡ್ಬೋದು ಅಂತ ಅನ್ಸುತ್ತೆ ನಿಮಗೆ? ಅವ್ರನ್ನ ನೋಡಿ ಒಂದು ಸ್ವಲ್ಪ ಕ್ಲೀನಾಗಿ. ಮೇಕಪ್ಗೆ ಫಸ್ಟ್ ಬೇಸ್ಮೆಂಟ್ ಆಮೇಲೆ ಫೌಂಡೇಶನ್. ಒಂದಷ್ಟು ನನಗೆ ಗೊತ್ತಿರೋದಂದ್ರೆ ಇದು ಮಾಯಿಶ್ಚರೈಸರ್ ಹಾಕ್ತಾರೆ, ಸನ್ಸ್ಕ್ರೀನ್ ಹಾಕ್ತಾರೆ, ಅದಾದಮೇಲೆ ಬೇಸ್ಮೆಂಟು, ಆಮೇಲೆ ಅದ್ರ ಮೇಲೆ ಸ್ವಲ್ಪ ಕಲರ್ ಕಾಣಕ್ಕೆ ಒಂದು ಇದು ಬರುತ್ತೆ. ಏನು ಬರುತ್ತೆ? ಕಲರ್ಗೆ ಅಂತ ಒಂದು ಬರುತ್ತೆ, ಒಂದು ಬ್ರೌನ್ ಕಲರ್ ಪೌಡರ್, ಅದನ್ನ ಹಾಕಿದಾಗ ಸ್ವಲ್ಪ ಗ್ಲೋನೆಸ್ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಗ್ಲಿಟರ್ಸ್ನ ಈ ಕಡೆಗೆ ಆ ಕಡೆಗೆ ಇಟ್ಕೊಳ್ಳೋದು, ಲಿಪ್ಸ್ಟಿಕ್ಕು, ಹಣೆಗೊಂದು ಬೊಟ್ಟು, ಕಿವಿಗೆ ಕಣ್ಕಪ್ಪು, ಕಿವಿಗೆ ಕಣ್ಣಿಗೆ ಕಣ್ಕಪ್ಪು. ಇದನ್ನ ನೀವು ಇಲ್ಲ ಇದು ಮಾಡಬೇಡಿ, ಕಣ್ಣಿಗೆ ಕಣ್ಕಪ್ಪು ಇಷ್ಟೆಲ್ಲ ಹಾಕೊಂಡು ಮೇಲೆ ಸ್ಪ್ರೇ ಮಾಡ್ಕೊಳ್ಳೋದು ನೋಡಿದ್ದೀನಿ ಎಲ್ಲರೂ. ಅದೇನೋ ಗೊತ್ತಾಗ್ಲಿಲ್ಲ, ನೀರ್ನೋ ಏನೋ ಸ್ಪ್ರೇ ಮಾಡ್ಕೋತಾರೆ, ಅದು ಲಾಂಗ್ ಲಾಸ್ಟಿಂಗ್ ಇರಲಿ, ಲಾಸ್ಟಿಂಗ್ ಇರಲಿ ಅಷ್ಟವರೆಗೂ. ನಿಮ್ಮ ಮೇಕಪ್ ಕಿಟ್ ಅಲ್ಲಿ ಏನೇನಿದೆ ತೋರಿಸಿ ಅವ್ರಿಗೆ, ಅದನ್ನ ಅಟ್ಲೀಸ್ಟ್ ಅವ್ರ ಹೆಸರು ಹೇಳ್ತಾರ? ತೋರಿಸಿ ನೋಡೋಣ. ಒಂದಷ್ಟಂತೂ ಗೊತ್ತು ನಿಮ್ಗೆ ಇದೆಲ್ಲ? ಮೇಕಪ್ ನಮ್ಮ ನೋಡ್ತಿರ್ತೀವಲ್ಲ, ಈಗ ನಮ್ಮ ನಾಟಕದಲ್ಲಿ ಮೇಕಪ್ ಮಾಡುವಾಗ ಅಲ್ಲಿ ಇಲ್ಲಿ ನೋಡಿರ್ತೀವಿ. ಗರ್ಲ್ ಫ್ರೆಂಡ್ ಅಂತಲ್ಲ, ಗರ್ಲ್ ಫ್ರೆಂಡ್ಸ್ ಇದ್ದಾರೆ. ಅಲ್ಲ, ಪರ್ಟಿಕ್ಯುಲರ್ ಆಗಿ ಒಬ್ರು ಗರ್ಲ್ ಫ್ರೆಂಡ್ ಅಂತ ಇರ್ತಾರಲ್ಲ, ಆ ಥರ? ಹಂಗೇನಿಲ್ಲ, ಫ್ರೆಂಡ್ಸ್ ಇದ್ದಾರೆ. ಫ್ರೆಂಡ್ಸ್ ಅಷ್ಟೇ. ತೋರ್ಸೋಣ ಫಸ್ಟ್. ಅದೇನದು? ಕೊಡಿ ನೋಡಿ ಹೇಳ್ತೀನಿ. ಓದ್ತಾರೆ ಅವರಲ್ಲಿ? ಓದಂಗೆಲ್ಲ ಇಲ್ಲ. ಚಿಕ್ ಪಾಪ್ಸ್. ಏನದು? ಇದು ಪಿಂಕ್ ಕಲರ್ ಹಾಕೋದು ಹುಡುಗಿಯರ ಫೇವ್ರೆಟ್ ಕಲರ್ಸ್. ಇಲ್ಲಿ ಓಕೆ, ಹೌದಾ? ಅದು ಕರೆಕ್ಟ್ ನೋಡಿ. ನೀವು ಹಿಂಗೆ ಓದ್ಬಿಟ್ಟೆಲ್ಲ ಹೇಳಂಗಿಲ್ಲ. ಸರಿ ಆಯ್ತು, ಹಂಗೆ ಕೊಡಿ.
ನಾನು ಸ್ವಲ್ಪ ಕಷ್ಟದ ಕೊಡ್ತೀನಿ. ಅದನ್ನೊಂದು ಸ್ವಲ್ಪ ಈ ಕಡೆ ತೋರಿಸಿ ಏನಿದೆ ಅಂತ ನಾವು ನೋಡ್ತೀವಿ. ಇದು ಈ ಕಣ್ ಮೇಲೆ ಹಾಕ್ತಾರೆ ನೋಡಿ, ಈ ಕಡೆ ನಮ್ಗೊಂದು ಸ್ವಲ್ಪ ಕ್ಯಾಮ್ರಾ ತೋರಿಸಿ. ಅದು ಹಾ ಇದು ಶೈನ್ ಸಿಲ್ವರ್ ಶೈನ್. ಎಲ್ಲಿ ಹಾಕ್ತಾರೆ ಅದನ್ನ? ಇಲ್ಲಿ ತಪ್ಪು. ಇಲ್ಲಿ ಅಲ್ಲ ತಪ್ಪಂತೆ, ಡ್ಯಾನ್ಸರ್ಸ್ ಎಲ್ಲ ಹಾಕಿರ್ತಾರೆ ನೋಡಿ. ಅಯ್ಯೋ ತಪ್ಪಂತೆ ಅದು. ಹೇಳಿ ಅದಕ್ಕೇನಂತಾರೆ? ಶೈನ್ ಅಂತಾನೆ ಅಂತಾರ? ಸಿಲ್ವರ್ ಶೈನ್. ಇರಿ ನೋಡ್ತೀವಿ. ಇದು ಆ್ಯಕ್ಚುಲಿ ಫೇಸಲ್ಲಿ ಗ್ಲಿಟರ್ನೆಸ್ ಕಾಣಕ್ಕೆ ಹಾಕ್ತಾರೆ ಇದನ್ನು. ಎಲ್ಲೋ ಒಂದು ಕಡೆ ಕರೆಕ್ಟ್ ನೋಡಿ, ಹೈಲೈಟರ್ಸ್. ನಿಮ್ಮ ಫೇವ್ರೆಟು? ಹಾಂ ಇದೆ, ಬೆಳ್ಳು ಕಾಣಬೇಕು ಅಂತ. ಮ್ಯಾಟ್ ಫಿನಿಶ್ ಡೆವಲಪ್ಮೆಂಟ್ ಫೌಂಡೇಶನ್. ಬೇಸ್ಮೆಂಟ್ ಆದಮೇಲೆ ಇದನ್ನೇ ಹಾಕೋದಾ? ಫೌಂಡೇಶನ್. ಸನ್ಸ್ಕ್ರೀನ್ ಇಲ್ವಾ? ಸನ್ಸ್ಕ್ರೀನ್ ಹಾಕಲ್ವಾ? ಇಲ್ಲ, ಅಷ್ಟೇ ಅಂತೆ ಅವ್ರು ಯೂಸ್ ಮಾಡೋದು. ಸೊ ಮೇಕಪ್, ಅದು ಮೇಕಪ್ ಅಲ್ವೇ ಅಲ್ಲ ಹೇಳಬೇಕು ಅಂತಂದರೆ ಅಲ್ವಾ? ಸಿಕ್ಕಾಪಟ್ಟೆ ಬೇಸಿಕ್ ಅದು. ಇನ್ನೊಂದು ಬೇಸಿಕ್ ಅದು. ಹೌದು. ಓದಂಗಿಲ್ಲ. ಇದು ಐಲ್ಯಾಶಸ್. ವೆರಿ ಗುಡ್. ಐಲ್ಯಾಶಸ್ ಏನಂತಾರೆ ಇದಕ್ಕೆ? ಅಲ್ಲಿ ಬರ್ದಿದ್ದು ಓದ್ಬಿಡ್ತಾರೆ ಅವರು. ಮಸ್ಕರ ಅಂತಾರೆ. ಮಸ್ಕರ. ಓಕೆ. ಸೊ ಮೇಕಪ್ ಮಾಡಿಸ್ಕೊಳೋಕೆ ಬಂದಾಗ, ಐ ಮೀನ್ ಸೆಟ್ಟಿಗೆ ತುಂಬ ಲೇಟಾಗಿ ಬರೋದು, ಆಮೇಲೆ ಡೈರೆಕ್ಟರ್ ಹತ್ರ ಬೈಸ್ಕೊಳ್ಳೋದು, ಆ ಥರದ್ದು ಏನಾದರೂ ಯಾರು ಮಾಡ್ತಾರೆ? ನಾನು ಸೆಟ್ಟಿಗೆ ಮುಂಚೆನೇ ಇರ್ತಿದ್ದೆ. ಅವ್ರು ಹೇಳಿದ್ರು ನನಗೆ. ಯಾರು ಹೇಳಿದ್ರು ಗೊತ್ತಾ? ವಿಜಯ್ ಸರ್ ಹೇಳಿದ್ರು. ನಿಮ್ಮ ಬಗ್ಗೆ ಒಂದು ಸಿಕ್ಕಾಪಟ್ಟೆ ಹೊಗಳಿದ್ದಾರೆ ಅವರು. ಏನಂತ? ಫಸ್ಟ್ ಸಿಕ್ಕಾಪಟ್ಟೆ ಪಂಕ್ಚುಯಲ್. ಅದೊಂದು ನನಗೆ ಹುಚ್ಚಿದೆ. ಎಲ್ಲ ಯಾರು ಕರೆದ್ರು ನಾನು ಬೇಗನೆ ಇರಬೇಕು. ನಾನು ಯಾರಾದರೂ, ಅದರಲ್ಲೂ ನಾನು ಒಬ್ಬನೇ ಹೋದ್ರೆ ಕರೆಕ್ಟಾಗಿ ಹೋಗ್ತೀನಿ. ಜೊತೆಲಿ ಯಾರಾದರೂ ಬೇರೆ ಅಲ್ಲ, ಹಂಗೇನಿಲ್ಲ. ಬೇರೆ ಯಾರು ನನ್ನ ಫ್ರೆಂಡ್ಸು ಅಷ್ಟೇ, ಅವ್ರೇನಾದರೂ ಲೇಟ್ ಮಾಡಿ ನಾನು ಅವರಿಂದ ಲೇಟ್ ಹೋದ್ರೂ ಕೋಪ ಬರುತ್ತೆ. ಸೆಟ್ಟಿಗೆ ಲೇಟ್ ಯಾರು ಬರ್ತಾ ಇದ್ರು? ಮತ್ತೆ ಇವ್ರು ಬರ್ತಾ ಇದ್ದಿದ್ದ? ಏನು ಅವ್ರು ಇಬ್ರು ಆನ್ ಟೈಮ್ ಇರ್ತಾ ಇದ್ರು? ಹಂಗೇನಿಲ್ಲ, ಬರ್ತಿದ್ರು ಆನ್ ಟೈಮ್. ನಾನು ಸೆಲೆಕ್ಟ್ ಮಾಡಿ ಈಗ ಆನ್ ಸ್ಕ್ರೀನಲ್ಲಿ ಹಂಗೆಲ್ಲ ಹೇಳಕ್ ಆಗಲ್ವಲ್ಲ. ಹೇಳಿ, ನಾನು ಆಫೀಸಿಗೆ ಬಂದಿದ್ದು ಆನ್ ಟೈಮ್ ಇತ್ತೋ ಇಲ್ವೋ? ಅದಕ್ಕೆ ಅವ್ರು ಅದನ್ನ ಹೇಳ್ತಾ ಇದ್ದಾರೆ, ನನ್ನನ್ನು ಸೆಲೆಕ್ಟ್ ಮಾಡಿದೆ, ನಾನು ಆನ್ ಟೈಮ್ ಬರ್ತೀನಿ ಅಂತ. ಅದು ಡೈರೆಕ್ಟರ್ ಗೊತ್ತಿರ್ಬೇಕು, ಬಟ್ ನಾನು ನೋಡಿಲ್ಲ. ಇದು ನಮ್ಮ ಕ್ಯಾಮ್ರಾ ಆಫ್ ಮಾಡಿ ಹೇಳ್ತೀರಾ ನೀವಾಗ? ನಾನು ಬರಾಗೆಲ್ಲ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಟೈಮಿಗೆ ಬರೋದು ಹೆಂಗೆ ನೋಡ್ತೀರಾ? ಕಣ್ಣು ಮುಚ್ಕೊಂಡು ನಾನು ಯಾಕೆ ಕೂತ್ಕೊಳ್ಳಿ? ಓಕೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.